ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸ್ಲು ಹೋಬಳಿಯ ಟೆರ್ರಾ ಫಾರಂ ಭಕ್ತಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಟೆರ್ರಾ ಫಾರಂ ಅನ್ನೋದೊಂದು ತ್ಯಾಜ್ಯ ನಿರ್ವಹಣಾ ಘಟಕ ಒಂದು ಇತ್ತು. ಅದನ್ನು 2016ರಲ್ಲಿ ತಾಲೂಕಿನ ರೈತರು, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಹೋರಾಟಗಳು, ಸಂಘಟನೆಗಳು ಎಲ್ಲ ಸೇರಿ ಹೋರಾಟ ಮಾಡಿದರ ಪರಿಣಾಮವಾಗಿ ಟೆರ್ರಾ ಫಾರಂ ಸರ್ಕಾರದಿಂದ ಮುಚ್ಚಲ್ಪಟ್ಟಿತ್ತು. ನಂತರದಲ್ಲಿ MSGP ಅನ್ನುವಂಥ ತ್ಯಾಜ್ಯ ನಿರ್ವಹಣಾ ಘಟಕ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. 2021ರಲ್ಲಿ ಕೋವಿಡ್ ಶುರುವಾಗುವಂಥ ಅಥವಾ ಕೋವಿಡ್ ಮಧ್ಯಭಾಗದಲ್ಲಿ ಆ MSGP ತ್ಯಾಜ್ಯ ಘಟಕದ ವಿರುದ್ಧ ನಾವು ನವಬೆಂಗಳೂರು ಹೋರಾಟ ಸಮಿತಿ ವತಿಯಿಂದ ಒಂದು 18 ದಿನಗಳ ಕಾಲ ನಿರಂತರವಾಗಿ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ವಿ. ಅವತ್ತಿನ ದಿನ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಸಂಚು ಮತ್ತು ಜಿಲ್ಲಾಡಳಿತದ ಸಂಚಿನ ಜೊತೆ ಅವರು ಒಟ್ಟಾಗಿ ಸೇರಿ ಕೋವಿಡ್ ಅನ್ನುವ ನೆಪ ಮುಂದೆ ಇಟ್ಟು ನಮ್ಮ ಹೋರಾಟವನ್ನು ಹತ್ತಿಕ್ಕಿದ್ರು. ನಂತರದಲ್ಲಿ MSGP ತ್ಯಾಜ್ಯ ಘಟಕದ ವಿರುದ್ಧ ಸನ್ಮಾನ್ಯ ಸ್ಥಳೀಯ ಶಾಸಕರು, ಹಾಲಿ ಶಾಸಕರು ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿ ಸೆಷನ್ನಲ್ಲಿ ಒಂದು 2-3 ಸಾರಿ ಮಾತಾಡಿ ಸರ್ಕಾರದ ಗಮನ ಸೆಳೆದು, ಅದೂ ಅಲ್ಲದೆ ಕಾನೂನು ಹೋರಾಟವನ್ನು ಸಹ ಶುರು ಮಾಡಿ MSGP ತ್ಯಾಜ್ಯ ಘಟಕದ ಕಾರ್ಯಗಳನ್ನು ನೀತಿ ನಿಯಮಗಳಂತೆ ನಡೆಯೋ ರೀತಿ ಒಂದು ಸ್ವಲ್ಪ ಕಟ್ಟುನಿಟ್ಟಿನ ಒಂದು ಸೂಚನೆಗಳನ್ನ ಕೊಟ್ಟು ಆ ರೀತಿಯಂತೆ ನಡೆಸ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಇದೇ ಸರ್ಕಾರ, ಈಗಿರುವಂಥ ಸರ್ಕಾರನೇ ಮುಚ್ಚಿದ್ದಂಥ ಟೆರ್ರಾ ಫಾರಮನ್ನು ಮತ್ತೆ ವಿಸ್ತೃತವಾಗಿ ಪುನರಾರಂಭಿಸಬೇಕಂತೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮೊನ್ನೆ ಅಧಿವೇಶನದಲ್ಲಿ ಹೇಳಿದ್ದಾರೆ. ಈ ವಿಚಾರವಾಗಿ ತಾಲೂಕಿನ ಜನತೆಯ ಪರವಾಗಿ ಕಳಕಳಿಯಿಂದ ಈ ಯೋಜನೆಯನ್ನು ಅಥವಾ ಈ ಸರ್ಕಾರದ ನಿರ್ಧಾರವನ್ನು ವಿರೋಧಿಸಿ ಸನ್ಮಾನ್ಯ ಶಾಸಕರು ಅಧಿವೇಶನದಲ್ಲಿ ಮಾತಾಡಿದ್ದಾರೆ. ಇದನ್ನು ಕಟುವಾಗಿ ವಿರೋಧಿಸಿದ್ದಾರೆ. ಇದರ ಸಲುವಾಗಿ ನಮ್ಮ ತಾಲೂಕಿನ ಎಲ್ಲ ಜನತೆ ಪರವಾಗಿ ನಮ್ಮ ನವಬೆಂಗಳೂರು ಹೋರಾಟ ಸಮಿತಿ ವತಿಯಿಂದ ಸನ್ಮಾನ್ಯ ಶಾಸಕರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಯಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸೋದೇನೆಂದರೆ, ನೀವಿವತ್ತೇನು ಹೇಳಿದ್ರಿ ಸೆಷನ್ನಲ್ಲಿ, ನಾವು ವಿಸ್ತೃತವಾಗಿ ಟೆರ್ರಾ ಫಾರಂ ಓಪನ್ ಮಾಡ್ತೀವಿ, ಅದಕ್ಕೆ ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ಫರ್ಟಿಲೈಸ್ ಮಾಡಿ ಪರಿಸರಕ್ಕೆ ತೊಂದರೆ ಆಗದೇ ಇರೋ ರೀತಿ, ಜನಗಳಿಗೆ ಉಪಯೋಗ ಆಗೋ ರೀತಿ ನಾವು ಅದನ್ನು ಸಂಸ್ಕರಣೆ ಮಾಡ್ತೀವಿ. ಯಾಕೆಂತಂದರೆ ಬೆಂಗಳೂರಿನಲ್ಲಿ ಘನತ್ಯಾಜ್ಯ ಇನ್ನೂ ಹೆಚ್ಚಿನದಾಗಿ ಶೇಖರಣೆ ಆಗ್ತಾ ಇದೆ. ಅದರಿಂದ ಇದನ್ನು ವೈಜ್ಞಾನಿಕವಾಗಿ ನಾವು ಸಂಸ್ಕರಣೆ ಮಾಡ್ತೀವಿ ಅಂತ ಹೇಳಿದಿರಿ. ಸರಿ, ನಾವು ಒಪ್ಕೊಳ್ತೀವಿ. ಈಗ ಹಾಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ MSGP ಘಟಕನೂ ನಮ್ಮ ದೊಡ್ಡಬಳ್ಳಾಪುರಕ್ಕೆ ಹೆಜ್ಜೆ ಇಡಲಿಕ್ಕೆ ಮುಂಚೆ ಇದೇ ಮಾತು ಹೇಳ್ಕೊಂಡ್ ಬಂದಿತ್ತು. ಫರ್ಟಿಲೈಸ್ ಮಾಡ್ತೀವಿ, ಅದನ್ನ ನಿಮಗೆ ಅಂದ್ರೆ ರೈತರಿಗೆ ಕಡಿಮೆ ದರದಲ್ಲಿ ನಾವು ಕೊಡ್ತೀವಿ, ಮತ್ತೆ ಸ್ಥಳೀಯವಾಗಿ ಇರುವಂತಹ ಊರುಗಳಿಗೆ ನಾವು ಅಭಿವೃದ್ಧಿಗೆ ಒತ್ತು ಕೊಟ್ಟು ನಾವು ಅದಕ್ಕೆ ಅನುದಾನಗಳನ್ನು ಕೊಡ್ತೀವಿ ಅಂತ ಹೇಳ್ಕೊಂಡೇನೆ ಹೆಜ್ಜೆ ಇಟ್ಟಿದ್ದು ದೊಡ್ಡಬಳ್ಳಾಪುರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳೇ. ಈ MSGP ಬಂದ ಮೇಲೆ ಅಲ್ಲಾಗಿರ್ತಕ್ಕಂಥ ಅವಾಂತರಗಳು ಒಂದಲ್ಲ ಎರಡಲ್ಲ. ಮಾಧ್ಯಮ ಪ್ರತಿನಿಧಿಗಳು ನಿಮಗೆ ಗೊತ್ತು, ನೀವು ಪ್ರತ್ಯಕ್ಷವಾಗಿ ಸರಣಿಯಾಗಿ ಸುದ್ದಿಗಳನ್ನ ಪ್ರಸಾರ ಮಾಡಿದ್ದೀರಿ, ಅಂಕಣಗಳನ್ನ ಕೊಟ್ಟಿದ್ದೀರಿ. ರಾಜ್ಯದ ಜನತೆಗೆ ತಲುಪುವಂಥ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಆಗಿಂದನೂ ಈಗಿನವರೆಗೂ ಮಾಡ್ಕೊಳ್ತಾ ಬಂದಿದ್ದೀರಿ. MSGPಯಿಂದ ಆಗಿರುವಂಥ ಅನಾಹುತ ಇನ್ನೂ ಹೆಚ್ಚು ಕಡಿಮೆ ಒಂದು ತಲೆಮಾರು ಅಥವಾ 2 ತಲೆಮಾರು ನಮ್ಮ ಜನ ಸುಧಾರಿಸ್ಕೋಬೇಕು ಅದರಿಂದ ಆಗಿರೋ ಅನಾಹುತದಿಂದ ಮೇಲ್ ಬರಲಿಕ್ಕೆ. ಅಂಥ ಪರಿಸ್ಥಿತಿಯಲ್ಲಿ ಇವಾಗ ಟೆರ್ರಾ ಫಾರಂನಲ್ಲಿ ಈಗ ಆಲ್ರೆಡಿ 25 ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ಕಸ ಹಾಕಿದ ಜಾಗದಲ್ಲೇ ಕೊಳಿತಾ ನಾರ್ತಾ ಇದೆ. ಈಗ ಅದನ್ನೇ ವಿಲೇವಾರಿ ಮಾಡಲಿಕ್ಕೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂಥ ನಿಯಮಗಳಿಲ್ಲ, ಯಾವುದೇ ರೀತಿಯಾದಂಥ ಉಪಾಯಗಳಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ಇನ್ನೂ ಒಂದಷ್ಟು ವಿಷಯನ ತಗೊಬಂದು ಅದೇ ಜಾಗದಲ್ಲಿ ಇನ್ನೂ ದೊಡ್ಡದಾಗಿ ಮಾಡ್ತೀವಿ ಅಂತ ಇದ್ದೀರಿ. ಇಲ್ಲಿನ ಜನನ ಏನು ತಿಳ್ಕೊಂಡಿದ್ದೀರಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ತಾಲೂಕಿನ ಜನ ನೀವು ಹೇಳ್ದಂಗೆ ನೀವು ತಂದಿದ್ದು ಹಾಕ್ಸ್ಕೊಂಡು ಇಷ್ಟು ದಿನ ಈಗಿನ ತಲೆಮಾರು ಬಲಿ ಕೊಟ್ಟಿದ್ದಾಗಿದೆ. ಇನ್ನು ಮುಂದಿನ ತಲೆಮಾರು ನಿಮ್ಮ ಸರ್ಕಾರದ ಅವೈಜ್ಞಾನಿಕ ನಿರ್ಧಾರಗಳಿಗೆ ಬಲಿ ಕೊಡಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಇನ್ನೊಂದೇನಪ್ಪ ಅಂತ ಅಂದರೆ,
ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಸಿಟಿ ಲಿಮಿಟ್ ಅಲ್ಲೂ ನಾವು ಈ ವೈಜ್ಞಾನಿಕ ನಿಯಮಗಳನ್ನು ಅಳವಡಿಸಿಕೊಂಡು ನಾವು ಸಂಸ್ಕರಣೆ ಮಾಡ್ತೀವಿ ಅಂತ ಹೇಳಿದ್ರೆ, ದಯವಿಟ್ಟು ಒಂದು ಸಲಹೆ ಏನಂದ್ರೆ, ಮೊದಲು ದಯವಿಟ್ಟು ನಿಮ್ಮ ಏರಿಯಾದಲ್ಲಿ ಮಾಡಿ, ಸದಾಶಿವನಗರದಲ್ಲಿ ಇಂಥದ್ದೇ ಒಂದು ಯೋಜನೆನ ಫಸ್ಟ್ ನೀವು ಅಳವಡಿಸ್ಕೊಳ್ರಿ. ಅದರಲ್ಲಿ ನೀವು ಯಶಸ್ಸು ಪಡೆದ್ರೆ ನಂತರ ನಮ್ಮ ತಾಲೂಕಿನ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ನಮ್ದೆಲ್ಲ ಕಸ, ಅದು ನಿಮ್ದೇ ಕಸ, ಬೆಂಗಳೂರು ನಗರದ ಕಸ, ನಿಮ್ಮನೆ ಬಾಗಿಲಲ್ಲೇ ಹಾಕೊಂಡು ಸಂಸ್ಕರಣೆ ಮಾಡಿ. ಅದರಿಂದ ಪರಿಸರಕ್ಕೆ ಏನು ತೊಂದರೆ ಆಗಿಲ್ಲ, ಅಲ್ಲಿನ ಜನಗಳ ಜೀವನಕ್ಕೆ ಏನು ತೊಂದರೆ ಆಗಿಲ್ಲ ಅಂತಂದ್ರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಹಳ್ಳಿ ಭಾಗಕ್ಕೆ, ಗ್ರಾಮೀಣ ಭಾಗಕ್ಕೆ ನಿಮ್ಮ ಯೋಜನೆನ ವಿಸ್ತೃತ ಮಾಡುವಂತ ಯೋಜನೆನ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ದೊಡ್ಡಬಳ್ಳಾಪುರಕ್ಕೆ ನಿಮ್ಮ ಬೆಂಗಳೂರು ನಗರದ ಕಸ ಬೇಡ. ನೀವು ಎಷ್ಟೇ ಅನುದಾನ ಕೊಡ್ತೀನಿ ಅಂತಂದ್ರೂ ಇದೊಂಥರ ಹೆಂಗಾಗಿದೆ ಅಂತಂದ್ರೆ, ಆಂಟಿಡೋಸ್ ಕೊಡ್ತೀನಿ ವಿಷ ಕುಡೀರಿ ನಾನು ಕೊಡ್ತೀನಿ ಅನ್ನೋ ಲೆಕ್ಕಕ್ಕಿದೆ. ನಮ್ಮ ರೈತರಿಗೆ ನೀವು ಆಂಟಿಡೋಸ್ ಕೊಟ್ಬಿಟ್ಟು ವಿಷ ಕುಡಿ ಅಂತಂದ್ರೆ ಹೆಂಗ್ ಬದುಕಕ್ಕಾಗುತ್ತೆ? ನಮ್ಮ ರೈತರ ಕತೆ ಹಂಗೆ ಆಗಿದೆ, ನಮ್ಮ ತಾಲೂಕಿನ ರೈತರ ಕತೆ ಈಗ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿಗೆ ಬೆಂಗಳೂರು ನಗರದ ಕಸ ಬೇಡ. ಈಗ MSGP ತ್ಯಾಜ್ಯ ಘಟಕದ ವಿರುದ್ಧ ಮಾನ್ಯ ಶಾಸಕರು ಈಗಾಗಲೇ ಕಾನೂನು ಹೋರಾಟವನ್ನು ಶುರು ಮಾಡಿದ್ದಾರೆ. ಅದರ ಕೇಸ್ ಮಾಡಿದ್ದಾರೆ. ಕೋರ್ಟ್ನಲ್ಲಿದೆ ಪ್ರಕರಣ, ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ MSGP ತ್ಯಾಜ್ಯ ಘಟಕನೂ ಸಹ ಕಾನೂನಾತ್ಮಕ ಹೋರಾಟದ ಮೂಲಕ ಮುಚ್ಚುವಂತ ಕೆಲಸ 100ಕ್ಕೆ 100 ಭಾಗ ನಾವು ಮಾಡೇ ಮಾಡ್ತೀವಿ. ಇದು ಶಾಸಕರ ಪ್ರಯಾಸದಿಂದ 100ಕ್ಕೆ 100 ಭಾಗ ಈ ಕೆಲಸ ನೆರವೇರುತ್ತೆ. ನಮ್ಮ ತಾಲೂಕಿಗೆ ನೀವು ಕೊಟ್ಟಿರುವಂತ ವಿಷಯನ ನಾವು ಅರಗಿಸ್ಕೊಳ್ಳೋಕೆ ಇನ್ನೊಂದೆರಡು ತಲೆಮಾರು ಬೇಕು. ದಯವಿಟ್ಟು ಇನ್ನು ಮುಂದಕ್ಕೆ ಯಾವುದೇ ರೀತಿಯಾದಂಥ ಹೊಸ ಕಸ ನಮಗೆ ಬೇಡ. ಇದು ತಾಲೂಕಿನ ಜನತೆ ಪರವಾಗಿ ಸರ್ಕಾರಕ್ಕೆ ನಮ್ಮ ಆಗ್ರಹ ಆಗಿರ್ತದೆ. ಇದನ್ನು ಮೀರಿ ನೀವೇನಾದರೂ ಮಾಡೇ ಮಾಡ್ತೀವಿ ಅಂತ ಬಂದ್ರೆ, ಈಗ ಯಾವ ಕೋವಿಡ್ ಇಲ್ಲ, ಏನೂ ಇಲ್ಲ, ರೈತ ರೊಚ್ಚಿಗೆದ್ದಿದ್ದಾನೆ, ಹಸುಗಳು ಕೊರಳಲ್ಲಿರೋ ಹಗ್ಗ ಗೊಂತುಗಳು ರೈತರ ಕೈಯಲ್ಲಿ ಬರ್ತವೆ, ನಿಮ್ ಬೆನ್ನತ್ತಾರೆ ಜನ. ಸರ್, ಏನ್ ಭಕ್ತರಹಳ್ಳಿ ಪಂಚಾಯತಿ ಮತ್ತೆ ಸಕ್ರೆಗೊಲ್ಲಹಳ್ಳಿ ಪಂಚಾಯತಿ ಆ ಟೆರ್ರಾ ಫಾರಂ ಮತ್ತೆ MSCP ಅಂತ ಏನೀಗ ಕಸ ವಿಲೇವಾರಿ ಘಟಕಗಳು ಸ್ಥಾಪನೆ ಆಗಿದೆ, ಸುಮಾರು 2008ರಲ್ಲಿ ಟೆರ್ರಾ ಫಾರಂ ಅಂತ ಸ್ಥಾಪನೆ ಆಗಿತ್ತು. ಅದನ್ನ ಇದೇ ಸರ್ಕಾರ ವಿಸ್ತೃತವಾಗಿ ನಮ್ಮ ಪ್ರತಿನಿಧಿ ತಿಳಿಸ್ಕೊಟ್ಟಿದ್ದಾರೆ. 2016ರಲ್ಲಿ ಇದೇ ಸರ್ಕಾರ ಮುಚ್ಚಿತು. ಮತ್ತೆ ಇನ್ನು 6 ತಿಂಗಳಲ್ಲಿ ಇದು ಕೂಡ ಕ್ಲೋಸ್ ಮಾಡ್ತೀವಿ ಅಂತ MSCP ಪ್ರಾರಂಭ ಮಾಡಿದ್ದು. ಇದುವರೆಗೂ 2025 ಮುಗಿತು. ಇಲ್ಲಿ ಇನ್ನೂ ಅದು ಯಥೇಚ್ಛವಾಗಿ ತಂದು ಕಸಗಳು ಸುರಿತಾನೆ ಇದ್ದಾರೆ. ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು ನಿರಂತರವಾಗಿ ತಾವು ನೋಡಿದಿರಾ, ಅನುಭವಿಸ್ತಾನೂ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಒಂದು 5 ಗ್ರಾಮ ಪಂಚಾಯತಿಗಳು ಆ ವ್ಯಾಪ್ತಿನಲ್ಲಿ, ಸಕ್ರೆಗೊಲ್ಲಹಳ್ಳಿ, ಹುಲಿಕುಂಟೆ, ಭಕ್ತರಹಳ್ಳಿ ಮೇಜರು, ಮತ್ತೆ ಸಾಸ್ಲು, ಆರುಡಿ, ಇಷ್ಟು. ಮತ್ತೆ ಪಕ್ಕದ ತುಮಕೂರು ಜಿಲ್ಲೆಯೂ ಕೂಡ ಇದು ವ್ಯಾಪ್ತಿ ವಿಸ್ತರಿಸಿದೆ ಆಲ್ರೆಡಿ. ಲಾಸ್ಟ್ ಟೈಮ್ 2022-23ರಲ್ಲಿ ಅಧಿಕೃತ ಸ್ವಲ್ಪ ಹೆಚ್ಚು ಮಳೆ ಆದಂತ ವೇಳೆಯಲ್ಲಿ ಅದ್ರಲ್ಲಿ ಲಿಚೆಟ್ ವಾಟರ್, ವಿಷಾನಿಲ್ಲ ನೀರು ಮಾವತ್ತೂರು ಕೆರೆವರೆಗೂ ಸೇರ್ಕೊಂತು. ಆಗ ತುಮಕೂರು ಭಾಗದ ರೈತರುಗಳು ಕೂಡ ಬಂದು ನಮ್ಮ ಧರಣಿ ಕೂತ್ಕೊಂಡ್ರು. ಪ್ರದೀಪ್ ಜಿ ಹೇಳಿದಾಗೆ ಹಾಗೆ ನಮ್ಮನ್ನ ಹತ್ತಿಕ್ಕೋ ಕೆಲಸ ಅಂತ ಆಯ್ತು. ಮತ್ತೆ ಈಗ ಏನ್ ಟೆರ್ರಾ ಫಾರಂ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸ್ಥಳೀಯ ಶಾಸಕರದ್ದು ಪ್ರಬಲವಾದ ವಿರೋಧ ಇದೆ. ನಮ್ಮ ಭಾಗದ ಎಲ್ಲಾ ಗ್ರಾಮ ಪಂಚಾಯತಿ ಮುಖಂಡರುಗಳದ್ದು ಮತ್ತೆ ರೈತರದ್ದು ತುಂಬಾ ಬಲವಾದ ವಿರೋಧ ಇದೆ. ಇದಕ್ಕೆ ನಾವು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳು ಈ ಮೂಲಕ ಕೇಳ್ಕೊತೀವಿ, ದಯವಿಟ್ಟು ಬೇಡ, ನಮಗೆ ಬೇಡವೇ ಬೇಡ ಈ ಕಸ. ದಯವಿಟ್ಟು ನಿಮ್ಮ ಭಾಗದಲ್ಲಿ ಎಲ್ಲಾದ್ರೂ ಇದ್ರೆ ನೀವು ವೈಜ್ಞಾನಿಕವಾಗಿ ಮಸ್ಟು ಮಾಡಿ ತೋರಿಸಿ. ಅದು ಸಕ್ಸಸ್ ಆಯ್ತು ಅಂದ್ರೆ ನೋಡೋಣ ಆಮೇಲೆ ನಮ್ದು. ಈಗ ಯಾಕೆಂದ್ರೆ ಈಗಿಂದ ಟೆರ್ರಾ ಫಾರಂ ಅಲ್ಲಿ ಇರ್ತಕ್ಕಂಥ ಕಸನೇ ಅದು ಸುಮ್ಮನೆ ಎಲ್ಲ ಮುಚ್ಚಿದೆ. ಒಂದ್ 2-3 ಲೇಯರ್ ಮಣ್ಣಿದೆಲ್ಲ ಮುಚ್ಚಿದೆ. ಒಳಗಡೆ ಸುಮಾರು 1,00,000 ಟನ್ ಗಟ್ಟಲೆ ಇದೆ. ಮತ್ತೆ MSCP ಅಂತೂ ನೀವು ನೋಡ್ಬೇಕು, ಬೆಟ್ಟದ ರಾಶಿನೇ ಇದೆ. ಇದೆಲ್ಲ ಸಹಿಸ್ಕೊಂಡು ನಾವು ಇನ್ನೂ ರೈತರು ಸುಮ್ಮನೆ ಕೂತಿದೀವಿ, ಮತ್ತೆ ಮುಖಂಡರು ಸುಮ್ಮನೆ ಕೂತಿದೀವಿ ಅಂತ ನಮ್ಮ ಒಂದು ತಾಳ್ಮೆನ ನೀವು ನೋಡ್ತಾ ಇದ್ದೀರಾ. ನೀವೇನಾದ್ರೂ ಮತ್ತೆ ಟೆರ್ರಾ ಫಾರಂ ಓಪನ್ ಮಾಡೇ ಕಸ ಬಂತು ಅಂದ್ರೆ ದಯವಿಟ್ಟು ನಾವು ರುಚಿ ಹೇಳೋದು ನಮ್ಮ ಪ್ರತಿಭಟನೆ ಇನ್ನೂ ಜೋರಾಗಿರ್ತದೆ.